ಫೈನಲಿ ಅವ್ರಿಗೂ ಕೂಡ ಈಗ ಮಂತ್ರಿ ಭಾಗ್ಯ ಸಿಕ್ಕಿದೆ. ಇನ್ನು ಉಳಿದಂತೆ ವಿಜಯಾನಂದ ಕಾಶಪ್ಪನವರ್ ಇವರೆಲ್ಲರಿಗೂ ಕೂಡ ಫೋನ್ ಹೋಗಿದೆ, ಲೋಕಭವನಕ್ಕೆ ಬನ್ನಿ ಅಂತೇಳಿ ಖುದ್ದಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಕರೆ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ಮತ್ತೊಮ್ಮೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ, ಇನ್ನು ಕೆಲವರು ಅವಕಾಶ ಸಿಕ್ಕಿರೋದಕ್ಕೋಸ್ಕರ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಶಾಸಕರಾಗಿರೋರಿಗೆ ತನ್ನ ಸಚಿವನಾಗಬೇಕು ಅಂತ ಹೇಳಿ ಸಹಜವಾಗಿ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ತಮ್ಮದೇ ರೀತಿಯ ಲಾಭಿಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಈ ನಾಯಕತ್ವದ ಬದಲಾವಣೆ ಆದ್ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಅಂತಂದ್ರೆ ಹೆಚ್ಚಾಗಿ ಯುವಕರಿಗೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆದ್ಯತೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಎಸ್ಪೆಷಲಿ ಮನಸ್ಸು ಮಾಡಿದ್ದಾರೆ ಅಂದಾಗ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಕಿರಿಯರು ಕೂಡ ಪ್ರಯತ್ನಗಳನ್ನ ಪಟ್ಟಿದ್ರು. ಅದರಂತೆ ಈಗ ಫೈನಲಿ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಆ ಲಿಸ್ಟ್ ನ್ಯೂಸ್ 18ಗೂ ಲಭ್ಯವಾಗಿದೆ. ಅಜಯ್ ಸಿಂಗ್ ಅವರು ಹಿಂದಿನಿಂದಲೂ ಪ್ರಯತ್ನಗಳನ್ನ ಪಡ್ತಾ ಇದ್ರು. ಫೈನಲಿ ಮಂತ್ರಿ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಶಿವಲಿಂಗೇಗೌಡರು ಮೊನ್ನೆ ದೆಹಲಿಗೆ ಅವರು ಕೂಡ ಹೋಗಿದ್ರು, ಲಾಭಿಯನ್ನ ಮಾಡಿ ಬಂದಿದ್ರು. ಲಕ್ಷ್ಮಣ್ ಸವದಿ ಅವರು ಕುತೂಹಲ ಇದ್ದಿದ್ದು ಬೆಳಗಾವಿ ಭಾಗದಿಂದ ಯಾರ್ಯಾರಿಗೆ ಸಚಿವ ಸ್ಥಾನ ದಕ್ಕುತ್ತೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ರು ಅರ್ಹರೇ ಅಂತ ಹೇಳಿ ತಮ್ಮ ವಾದವನ್ನ ಸಮರ್ಥನೆಗಳನ್ನ ಮಾಡ್ಕೊಳ್ತಾ ಇದ್ರು. ಟಿ ರಘುಮೂರ್ತಿ ಅವರು, ಜಮೀರ್ ಅಹಮದ್, ಸಂತೋಷ್ ಲಾಡ್ ಅವರಿಗೆ ಈ ಸತಿ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅಂದ್ರೆ ಆತರ ಗೊಂದಲದಲ್ಲಿ ಇದ್ದವರು ಈ ಪಟ್ಟಿಯಲ್ಲಿ ನೋಡಕ್ ಹೋಗೋದಾದ್ರೆ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ಹಿನ್ನೆಲೆಯಲ್ಲಿ, ಬಟ್ ಯಾವಾಗ ಅವ್ರು ದೆಹಲಿಯಿಂದ ವಾಪಸ್ ಬಂದ್ರು ಮೊನ್ನೆ ಸ್ವಲ್ಪ ಸಪ್ಪೆ ಮೋರೆ ಹಾಕೊಂಡು ಬಂದ್ರು. ಹಂಗಾಗಿ ಎಲ್ಲೋ ಮಿಸ್ ಆಗಿರಬಹುದೇನೋ ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಅವರು ಕ್ಷಮೆ ಎಲ್ಲ ಕೇಳಿದ್ದೀನಿ ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ರು. ಆಮೇಲೆ ಮತ್ತೊಂದು ಕನ್ಫ್ಯೂಷನ್ ಇದ್ದಿದ್ದು ಸಂತೋಷ್ ಲಾಡ್ ಅವ್ರ ವಿಷಯದಲ್ಲಿ. ಈ ಸತಿ ಅವ್ರನ್ನ ಕೈ ಬಿಡಬಹುದು ಅಂತ ಹೇಳಿ, ಬಟ್ ಬೆಳಿಗ್ಗೆನೂ ಚರ್ಚೆ ಆಗ್ತಾ ಇದ್ದು ಸಂತೋಷ್ ಲಾಡ್ ಅವ್ರ ಹೆಸರಿನ ಬಗ್ಗೆನೇ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ. ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಇದೆ ಅಂತ. ಬಟ್ ಫೈನಲಿ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಇನ್ನು ಮಧು ಬಂಗಾರಪ್ಪ ಅವರು ಈ ಹಿಂದೆ ಅವರ ಕಾರ್ಯವೈಖರಿ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಹಂಗಾಗಿ ಅವ್ರಿಗೆ ಮತ್ತೆ ಸ್ಥಾನ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ರು. ಆದ್ರೆ ಮಧು ಬಂಗಾರಪ್ಪ ಅವರಿಗೂ ಕೂಡ ಸ್ಥಾನಮಾನಗಳು ಸಿಕ್ಕಿದೆ. ಅಲ್ಲಿಗೆ ಜಮೀರ್ ಅಹಮದ್ ಅವ್ರಿಗೆ, ಸಂತೋಷ್ ಲಾಡ್ ಅವರಿಗೆ, ಮಧು ಬಂಗಾರಪ್ಪ ಅವರಿಗೆ ಗೊಂದಲ ಎಲ್ಲಿತ್ತು ಅವ್ರಿಗೂ ಕೂಡ ಸ್ಥಾನಮಾನಗಳು ಸಿಕ್ಕಿದೆ. ಇನ್ನು ಇಲ್ಲಿ ಪ್ರಾದೇಶಿಕವಾರು, ಜಾತಿವಾರು, ಅಹಿಂದ ಬಲ ಮತ್ತೆ ಹಿರಿಯರು ಕಿರಿಯರು ಬ್ಯಾಲೆನ್ಸ್ ಮಾಡಿ ಸಂಪುಟ ವಿಸ್ತರಣೆಯನ್ನ ಮಾಡಲಾಗಿದೆ. ನೂತನ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ ನ್ಯೂಸ್ 18 ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದರ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಬೆಳಗ್ಗೆನೂ ನಾವು ಮಾತಾಡ್ತಾ ಇದ್ವಿ, ಒಂದು ವಾರದಿಂದ ಇದೇ ಚರ್ಚೆಗಳು, ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಪಟ್ಟಿ ಬರ್ಬೋದು ಅಂತ. ಫೈನಲಿ ಪಟ್ಟಿ ಬಂದಿದೆ. ಅಂದ್ರೆ ಇಲ್ಲಿ ಅಳ್ದು ತೂಗಿ ಜಾತಿ ಸಮೀಕರಣ, ಪ್ರಾದೇಶಿಕ ಸಮಾನತೆ, ಅಹಿಂದ ಬಲ, ಹಿರಿಯರು ಕಿರಿಯರು ಅನ್ನೋ ಬ್ಯಾಲೆನ್ಸ್. ಸೊ ಇದನ್ನ ಹೆಂಗೆ ಯಾವ ಮಾನದಂಡನ ಇಟ್ಕೊಂಡು ಹೈಕಮಾಂಡ್ ಈ ಪಟ್ಟಿಯನ್ನ ಘೋಷಣೆ ಮಾಡಿದೆ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಕೃಷ್ಣ. ಶರ್ಮಿತಾ, ಬಹಳಷ್ಟು ಕುತೂಹಲ ಮೂಡಿಸುವಂತ ಒಂದು ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗ ರವಾನೆಯನ್ನು ಮಾಡಿರುವಂತದ್ದು. ಇದು ಮುಂದಿನ 2028ರ ಚುನಾವಣೆ ದೃಷ್ಟಿಕೋನದಿಂದಾಗಿ ಒಂದು ಯುವ ಪಡೆಯನ್ನ ಕಟ್ಟಬೇಕು ನಿಟ್ಟಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮನಸ್ಸನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ಪಟ್ಟಿಯನ್ನು ಕೂಡ ಅನೌನ್ಸ್ ಮಾಡಿದೆ. ಒಂದು ರೀತಿ ಜಾತಿವಾರು ಆಗಿರ್ಬೋದು, ಸಮುದಾಯವಾರು ಆಗಿರ್ಬೋದು, ಮತ್ತೆ ಕಡೆ ಪ್ರಾದೇಶಿಕವಾರು, ಜಿಲ್ಲಾವಾರು ಈಗ ಎಲ್ಲೊಂದ್ ಕಡೆ 20 ಸ್ಥಾನವನ್ನ ಪ್ರಕಟಣೆ ಕೂಡ ಮಾಡಿರುವಂತದ್ದು. ದಲಿತ ಬಲಗೈನಲ್ಲೇ ಸಾಕಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ರೇಸ್ ನಲ್ಲಿದ್ರು. ಏನು ಅಭಯ ಪ್ರಸಾದ್ ಆಗಿರ್ಬೋದು, ಮತ್ತೊಂದ್ ಕಡೆ ನಾರಾಯಣ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ರೇಸ್ ನಲ್ಲಿದ್ರು. ಅಂತಿಮವಾಗಿ ಈಗ MP ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಕ್ಕಿರುವಂತದ್ದು. ಮಂಡ್ಯ ಭಾಗದಲ್ಲೇ ಶರ್ಮಿತಾ ವಿಶೇಷವಾಗಿ ನಾವು ಗಮನಿಸಬೇಕು, ಇಬ್ಬರಿಗೆ ಮಂತ್ರಿ ಸ್ಥಾನವನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತದ್ದು. ಒಂದು ನರೇಂದ್ರ ಸ್ವಾಮಿ ಅವರು ದಲಿತ ಬಲಗೈ ಸಮುದಾಯದ ನಾಯಕರು, ಮತ್ತೊಂದು ಕಡೆ ಸಚಿವ ಚಲುವರಾಯಸ್ವಾಮಿ ಅವರು ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲೂ ಕೂಡ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದಂತವರು. ಈಗ ಅಲ್ಲಿ ಚಲುವರಾಯಸ್ವಾಮಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ನಾಯಕರು ಅಂತ ಹೇಳಬಹುದು. ಎಲ್ಲೋ ಒಂದ್ ಕಡೆ ಮಂಡ್ಯದಲ್ಲಿ ಬರ್ತಕ್ಕಂತ 2028 ಚುನಾವಣೆ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಒಕ್ಕಲಿಗರಿಗೆ ಮತ್ತೆ ದಲಿತರಿಗೆ ಅವಕಾಶ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2 ಸ್ಥಾನಗಳನ್ನ ಈಗಾಗಲೇ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನು ಶಿವರಾಜ್ ತಂಗಡಿ ಕೂಡ ಬೋವಿ ಸಮುದಾಯದ ಕೂಡ ನಾಯಕರು, ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಬೋವಿ ಸಮುದಾಯದ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ.
ಹೀಗಾಗಿ ಭೋವಿ ಸಮುದಾಯ ಕೂಡ ಕಾಂಗ್ರೆಸ್ ಕಲಿಮಾರ್ಯವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ತಂಗಡಿಗೆ ಕೂಡ ಕೊಟ್ಟಿರುವಂತದ್ದು. ಇನ್ನು ರುದ್ರಪ್ಪ ಅವರು ಕೂಡ ಈಗಾಗಲೇ ಉಪಸಭಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಕೂಡ ಮಾಡಿದ್ರು. ಹಾವೇರಿ ಭಾಗದಲ್ಲಿ ಬೇರೆ ಯಾರು ಇಲ್ಲ ಅಂತ ಪ್ರಬಲ ಬೇರೆ ಶ್ರೀನಿವಾಸ ಮಾನೆ ಅವರೆಲ್ಲರೂ ಕೂಡ ಇದ್ರು. ಆದ್ರೆ ಅಂತಿಮವಾಗಿ ರುದ್ರಪ್ಪ ಲಮಾಣಿ ಉಪಸಭಾಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡಿದ್ರು. ಈಗ 2 ವರ್ಷಗಳ ಕಾಲ ಅವರಿಗೆ ಮಂತ್ರಿ ಸ್ಥಾನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಏನು KS ಬಸಂತಪ್ಪ ಕೂಡ ದಲಿತ ಎಡಗೈ ನಾಯಕ ಅಂತ ಹೇಳ್ಬೋದು. ವಸಂತ್ ಕುಮಾರ್ ಇದ್ರು, ಮತ್ತೆ RB ತಿಮ್ಮಪ್ಪ ಇದ್ರು. ಇಂಪಾರ್ಟೆಂಟ್ ಆಗಿ RB ತಿಮ್ಮಪ್ಪ ಅವರು ಬಾಗಲಕೋಟೆಯಲ್ಲಿ ಸಿಗ್ತಾರಂತ ಬಹಳಷ್ಟು ನಿರೀಕ್ಷೆಯಿಂದ ಇದ್ರು. ಈಗ ಅಂತಿಮವಾಗಿ ಬಸಂತಪ್ಪ ಅವರಿಗೆ ಕೆಲವೊಂದ್ ಕಡೆ ಈಗ ಆದ್ಯತೆಯನ್ನು ಕೊಟ್ಟಿರುವಂತದ್ದು. ಹೊಸದಾಗಿ ಕೂಡ ಗೆದ್ದಿರುವಂತವ್ರಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಚಿತ್ರದುರ್ಗ ಭಾಗದಲ್ಲಿ. ಇನ್ನು ನಾಗೇಂದ್ರ ಅವರು ಕೂಡ ಈ ಹಿಂದೆ ಅವರು ವಾಲ್ಮೀಕಿ ಸಮಾಜದ ಹಗರಣದಲ್ಲಿ ಬಂದು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿದ್ರು. ಈಗ ಮತ್ತೊಮ್ಮೆ ಬಳ್ಳಾರಿ ಭಾಗದಲ್ಲಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂತದ್ದು ಸಹಜವಾಗಿನೇ ಒಂದಿತ್ತೆ ವಾಲ್ಮೀಕಿ ಸಮುದಾಯದಲ್ಲಿ ಕೆಲವೊಂದ್ ಕಡೆ ಅವಕಾಶ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾಗೇಂದ್ರ ಅವಕಾಶ